ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ವಿಚಾರವಾಗಿ ಬಿಜೆಪಿಯಿಂದ ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಎಂಎಲ್ಸಿ ಸಿಟಿ ರವಿ ಹಾಗೂ ಮಾಜಿ ಸಚಿವ ಎನ್ ಮಹೇಶ್ ಅವರ ನೇತೃತ್ವದಲ್ಲಿ ಮಹೇಶ್ ತೆಂಗಿನಕಾಯಿ ಅವರ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ. ಜೂನ್ 25ರ ಒಳಗೆ ವರದಿಯನ್ನ ನೀಡಬೇಕು ಅಂತ ಹೇಳಿ ಸೂಚನೆ ನೀಡಲಾಗಿರುವಂತದ್ದು. ಪರಿಷತ್ ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಜೆಡಿಎಸ್ಗೆ ಹಿನ್ನಡೆಯಾಗಿದೆ. ಬಿಜೆಪಿಯ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ. ಯಾರೆಲ್ಲ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನುವಂಥ ಆತಂಕ ಇಲ್ಲಿ ಸೃಷ್ಟಿಯಾಗಿರುವಂಥದ್ದು. ಹಾಗಾಗಿ ಕ್ರಾಸ್ ವೋಟಿಂಗ್ ವಿಚಾರವಾಗಿ ಬಿಜೆಪಿಯಿಂದ ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಲಾಗಿರುವಂಥದ್ದು. ಎಂಎಲ್ಸಿ ಸಿಟಿ ರವಿ ಹಾಗೆ ಮಾಜಿ ಸಚಿವ ಎನ್ ಮಹೇಶ್, ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯುತ್ತೆ. ಜೂನ್ 25ರ ಒಳಗೆ ಇದಕ್ಕೆ ಸಂಬಂಧ ವರದಿಯನ್ನ ನೀಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ನೀಡಿದೆ. ಯಾರೆಲ್ಲ ಇಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನುವಂಥ ಅನುಮಾನಗಳೇನಿದೆ ಅದೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂತ ಉದ್ದೇಶದಿಂದ ಈ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ ಭಾರಿ ನಂಬಿಕೆಯನ್ನ ಇಡಲಾಗಿತ್ತು ಶಾಸಕರೆಲ್ಲರ ಮೇಲೆ. ಆದ್ರೆ ಇಲ್ಲಿ ನಾಯಕರು ನೀಡಿರುವಂತಹ ಸೂಚನೆಯನ್ನ ಮೀರಿ ಮತಗಳನ್ನ ಹಾಕಲಾಗಿದೆ. ಇಲ್ಲಿ ಯಾರಿಗೆ ಮತ ಹಾಕಬೇಕು ಅಂತ ಹೇಳಿ ಈಗಾಗಲೇ ನಾಯಕರು ಸೂಚನೆಯನ್ನ ನೀಡಿದ್ರು. ಅದನ್ನು ಮೀರಿ ಇಲ್ಲಿ ಕೆಲ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ, ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ಆರೋಪಗಳಿರುವಂಥದ್ದು. ಹಾಗಾಗಿ ಅದಕ್ಕೆ ಸಂಬಂಧ ಇಲ್ಲಿ ಸಮಿತಿಯನ್ನ ರಚನೆ ಮಾಡಿ ಸಂಪೂರ್ಣವಾಗಿ ತನಿಖೆಯನ್ನ ನಡೆಸಲಾಗುತ್ತೆ. ನೆನೆ ಬಂದಂತ ಫಲಿತಾಂಶದ ಬೆನ್ನಲ್ಲೇ ಈಗ ಈ ಒಂದು ಪೊಲಿಟಿಕಲ್ ಈ ಒಂದು ವಲಯ ಏನಿದೆ, ರಾಜಕೀಯ ವಲಯದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಲ್ಲಿ ಮುನಿಸು ಉಂಟಾಗಿರುವಂತದ್ದು. ಜೆಡಿಎಸ್ ನಾಯಕರು ಬಿಜೆಪಿಯಲ್ಲಿ ಈ ರೀತಿಯಾಗಿ ಕ್ರಾಸ್ ವೋಟಿಂಗ್ ನಡೆದಿದೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಬರಬೇಕಾದಂತ ಮತಗಳು ಬರದೇ ಇರುವಂತಹ ಕಾರಣ ಇಲ್ಲಿ ಕ್ರಾಸ್ ವೋಟಿಂಗ್ ನಡೆದಿರೋದು ದೃಢವಾಗಿರುವಂತಹ ಕಾರಣ ಇದಕ್ಕೆ ಸಂಬಂಧ ಈಗ ತನಿಖೆ ಆಗಬೇಕು ಅಂತ ಹೇಳಿ ಉದ್ದೇಶಿಸಲಾಗ್ತಾ ಇದೆ. ಹಾಗಾಗಿ ಈ ಒಂದು ಉದ್ದೇಶದಿಂದ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿದೆ. ಸತ್ಯಶೋಧನಾ ಸಮಿತಿಯೊಂದನ್ನ ರಚನೆ ಮಾಡಿ ಎಂಎಲ್ಸಿ ಸಿಟಿ ರವಿ ಅವರು ಹಾಗೆ ಮಾಜಿ ಸಚಿವ ಎನ್ ಮಹೇಶ್, ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಸಂಪೂರ್ಣ ತನಿಖೆಯ ನಂತರ ಯಾರೆಲ್ಲ ಈ ರೀತಿಯಾಗಿ ನಾಯಕರ ಮಾತನ್ನ ಮೀರಿ ಸೂಚನೆಯನ್ನ ಮೀರಿ ಅಡ್ಡಮತದಾನವನ್ನ ಮಾಡಿದ್ದಾರೆ ಅನ್ನುವಂತ ತನಿಖೆ ನಂತರ ಎಲ್ಲ ಕೂಡ ಬಹಿರಂಗವಾಗುತ್ತೆ. ಇಲ್ಲಿ ಇರುವಂತ ಕುತೂಹಲಗಳಿಗೆ, ಇರುವಂತ ಅನುಮಾನಗಳಿಗೆ ಎಲ್ಲದಕ್ಕೂ ಕೂಡ ಈ ತನಿಖೆಯ ನಂತರ ಉತ್ತರ ಸಿಗುತ್ತೆ. ಜೂನ್ 25ರ ಒಳಗೆ ಏನೊಂದು ವರದಿ ಬರುತ್ತೆ, ಆ ವರದಿಯ ನಂತರ ಎಲ್ಲವೂ ಕೂಡ ಸ್ಪಷ್ಟವಾಗುವಂಥದ್ದು. ಬರ್ತಾ ಇರುವಂಥ ಆರೋಪಗಳೇನಿದೆ, ಯಾರು ನಿಜವಾದ ಆರೋಪಿಗಳು, ಯಾರು ನಿಜವಾಗ್ಲೂ ಸೂಚನೆಯನ್ನ ಮೀರಿ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥ ಸ್ಪಷ್ಟನೆ ಈಗ ಗೊತ್ತಾಗುವಂಥದ್ದು. ಹಾಗಾಗಿ ಬಿಜೆಪಿ ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂಥ ಉದ್ದೇಶದಿಂದ ಈ ಒಂದು ಕಾರ್ಯವನ್ನ ಕೈಗೊಂಡಿರುವಂಥದ್ದು. ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತೂ ಈಗಾಗಲೇ ಬಿಜೆಪಿ ಯೋಚನೆ ಮಾಡಿರುವಂಥದ್ದು. ಹಾಗಾಗಿ ಅದರ ಭಾಗವಾಗಿ ಈ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿದೆ. ಹೈಕಮಾಂಡ್ ಕೂಡ ಈ ಒಂದು ವೋಟಿಂಗ್ನಿಂದಾಗಿ ಬೇಸರಗೊಂಡಿರುವಂಥದ್ದು. ಈ ರೀತಿಯಾಗಿ ಏನಾದರೂ ಒಂದು ಕ್ರಮವನ್ನ ಕೈಗೊಳ್ಳಬೇಕು, ಕಠಿಣವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಹೈಕಮಾಂಡ್ ಕೂಡ ಯೋಚಿಸ್ತಾ ಇದೆ. ಅದರ ಬೆನ್ನಲ್ಲೇ ಈ ಒಂದು ಸಮಿತಿ ರಚನೆಯಾಗಿದೆ.